ಬಾಯ್ ಫ್ರೆಂಡ್ಗೆ ಪ್ರೈವೇಟ್ ಫೋಟೋ ಕಳಿಸೋ ಮುನ್ನ ಬಹಳ ಎಚ್ಚರವಾಗಿರಬೇಕಾಗತ್ತೆ ಯುವತಿಯರು. ಈಗ ಏನೋ ಒಂದು ಫೋಟೋ ಕೇಳಿದ್ರು ಒಂದು ಮಾತ್ರಕ್ಕೆ ಫೋಟೋವನ್ನ ಕಳಿಸ್ಬಿಡ್ತಿರಲ್ಲ, ಬಹಳ ಹುಷಾರಾಗಿರ್ಬೇಕು. ಹಿಂದೆ ಗೊತ್ತಿರೋದಿಲ್ಲ, ಮುಂದೆ ಗೊತ್ತಿರೋದಿಲ್ಲ, ಅವ್ರು ಯಾರು ಅಂತ ಗೊತ್ತಿರೋದಿಲ್ಲ. ಪ್ರೀತಿ ಮಾಡ್ತೀರಾ, ಪ್ರೀತಿ ಮಾಡಿದ ತಕ್ಷಣ ಅವ್ರು ಏನೋ ಒಂದು ಫೋಟೋ ಕೇಳಿದ ತಕ್ಷಣ ಕಳಿಸ್ತೀರಾ, ಆದರೆ ಮುಂದೆ ಏನಾಗುತ್ತೆ ಅದರಿಂದ ತೊಂದರೆ ಅಂತ ಯೋಚನೆ ಮಾಡಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಈಗ ನೀವು ನೋಡ್ತಾ ಇರೋ ಸ್ಟೋರಿ. ಅಪರಿಚಿತ ನಂಬರ್ನಿಂದ ಖಾಸಗಿ ಫೋಟೋ ಬಂದಿತ್ತಂತ, ಅಲ್ಲಿವರೆಗೂ ಗೊತ್ತೇ ಆಗಿಲ್ಲ ಆಕೆಗೆ. ಹುಡುಗಿ ತನ್ನ ಬಾಯ್ ಫ್ರೆಂಡ್ಗೆ ಕಳುಹಿಸಿದ್ದ ಫೋಟೋ ಅದು. ಫೋಟೋ ಬಂದಿದ್ದ ಬಗ್ಗೆ ಸ್ನೇಹಿತನ ಬಳಿ ಯುವತಿ ಹೇಳಿದ್ಲಂತೆ. ವೈರಲ್ ಆದ್ಮೇಲೆ ಏನ್ ಹೇಳ್ತಾರೆ, ಸ್ನೇಹಿತನ ಕಡೆಯಿಂದ ಬ್ಲಾಕ್ ಮೇಲರ್ಗೆ 1 ಲಕ್ಷ ಸಂದಾಯ, ಮತ್ತೆ ಅಪರಿಚಿತ ನಂಬರ್ನಿಂದ ಫೋಟೋ ಕಳಿಸಿ ಬೆದರಿಕೆ ಹಾಕಿದ್ರಂತೆ. ಹೆಚ್ಚಿನ ಹಣಕ್ಕೆ ಬೇಡಿಕೆ ಇಟ್ಟ ಹಿನ್ನೆಲೆ ಯುವತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬಾಯ್ ಫ್ರೆಂಡ್ಗೆ ಕಳಿಸಿದ್ದ ಫೋಟೋ ಶೇರ್ ಆಗಿದ್ದು ಹೇಗೆ? ಬ್ಲಾಕ್ ಮೇಲರ್ಗೆ ಖಾಸಗಿ ಫೋಟೋಗಳು ಸಿಕ್ಕಿದ್ ಹೇಗೆ? ಮೇಲ್ನೋಟಕ್ಕೆ ಬಾಯ್ ಫ್ರೆಂಡ್ ಮೇಲೆ ಅನುಮಾನ ಬರ್ತಾ ಇದೆ. ಸದ್ಯ ಪ್ರಕರಣ ದಾಖಲಿಸಿ ಪೊಲೀಸರನ್ನ ತನಿಖೆ ಕೂಡ ಮಾಡಲಾಗ್ತಾ ಇದೆ. ಈಗ ಒಂದು ಫೋಟೋವನ್ನ ಯಾರಿಗೆ ಕಳಿಸಿದ್ರು ಅವ್ರ ಮೇಲೆ ಡೌಟ್ ಬರೋದು ಸಹಜ. ಯಾಕೆಂದ್ರೆ ಫೋಟೋ ಕಳಿಸಿದ್ದೆ ಆಕೆಯ ಬಾಯ್ ಫ್ರೆಂಡ್ಗೆ. ಖಾಸಗಿ ಫೋಟೋ ಕಳಿಸಿ ಸಂಕಷ್ಟಕ್ಕೆ ಯುವತಿ ಸಿಲುಕಿದ್ರು. ಪ್ರತಿಷ್ಠಿತ ಖಾಸಗಿ ಕಾಲೇಜಿನ ವಿದ್ಯಾರ್ಥಿನಿಂದ ಸದ್ಯಕ್ಕೆ ದೂರು ಕೂಡ ನೀಡಲಾಗಿದೆ. ಅಪರಿಚಿತ ನಂಬರ್ನಿಂದ ಈ ಒಂದು ಖಾಸಗಿ ಫೋಟೋ ಬಂದಿತ್ತಂತೆ. ಹುಡುಗಿ ತನ್ನ ಬಾಯ್ ಫ್ರೆಂಡ್ಗೆ ಕಳುಹಿಸಿದ್ದ ಫೋಟೋ ಅದು. ಫೋಟೋ ಬಂದಿದ್ದ ಬಗ್ಗೆ ಸ್ನೇಹಿತನ ಬಳಿ ಕೂಡ ಯುವತಿ ಹೇಳ್ಕೊಂಡಿದ್ಲಂತೆ. ಸ್ನೇಹಿತನ ಕಡೆಯಿಂದ ಬ್ಲಾಕ್ ಮೇಲರ್ಗೆ 1 ಲಕ್ಷ ಹಣ ಕೂಡ ಸಂದಾಯ ಆಗಿತ್ತಂತೆ. ಮತ್ತೆ ಅಪರಿಚಿತ ನಂಬರ್ನಿಂದ ಫೋಟೋ ಕಳಿಸಿ ಬೆದರಿಕೆಯನ್ನ ಹಾಕ್ತಾ ಇದ್ರಂತೆ. ನನಗೆ ಹಣ ಕೊಡು, ಇಲ್ಲಾಂದ್ರೆ ಈ ಒಂದು ಫೋಟೋವನ್ನ ವೈರಲ್ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದಾರೆ. ಹೆಚ್ಚಿನ ಹಣ ಕೇಳಿದ್ರು ಅಂತ ಯುವತಿ ಹೋಗಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಈ ರೀತಿಯಾಗಿ ನನಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ, ಬೆದರಿಕೆ ಹಾಕ್ತಾ ಇದ್ದಾರೆ, ನನ್ನದೊಂದು ಫೋಟೋ ಇಟ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೋಗಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಸಾಕಷ್ಟು ಅನುಮಾನಗಳು ಕೂಡ ಮೂಡ್ತಾ ಇದೆ. ಯಾಕೆಂತಂದ್ರೆ ಆಕೆ ಕಳಿಸಿದ್ದು ಬಾಯ್ ಫ್ರೆಂಡ್ ಯಾವೊಂದು ಫೋಟೋ, ಆ ಒಂದು ಫೋಟೋ ಹೆಂಗ್ ಸಿಕ್ತು ಬೇರೆಯವ್ರಿಗೆ? ಆ ಬ್ಲಾಕ್ ಮೇಲರ್ ಯಾರು, ಆತನಿಗೆ ಒಂದು ಫೋಟೋ ಹೆಂಗ್ ಸಿಕ್ತು ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಸದ್ಯಕ್ಕೆ ಬಹಳ ಒಂದು ಅನುಮಾನಗಳು ಕೂಡ ಮೂಡ್ತಾ ಇದೆ. ಮುಖ್ಯವಾಗಿ ಬಾಯ್ ಫ್ರೆಂಡ್ ಮೇಲೆ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಿದೆ. ಫೋಟೋ ಕಳಿಸಿದ್ದೆ ಬಾಯ್ ಫ್ರೆಂಡ್ಗೆ ಅಂತ ಅಂದ ಮೇಲೆ ಇನ್ಯಾರ ಮೇಲೆ ಡೌಟ್ ಪಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಆತನ ಮೇಲೆ ಈಗ ಅನುಮಾನ ಮೂಡ್ತಾ ಇರೋದು. ಸದ್ಯಕ್ಕೆ ಪೊಲೀಸರು ಆತನನ್ನ ಕರೆಸಿ ಮಾತನಾಡಬಹುದು. ಯಾಕೆಂತಂದ್ರೆ ಪ್ರಕರಣ ಕೂಡ ದಾಖಲಾಗಿರೋದ್ರಿಂದ ಆತನನ್ನ ಕರೆದು ಎನ್ಕ್ವೈರಿ ಮಾಡ್ತಾರೆ. ಅದಕ್ಕೆ ಮಹಿಳೆಯರು ಅನ್ನೋದಕ್ಕಿಂತ ಯುವತಿಯರು ಬಹಳ ಹುಷಾರಾಗಿರಿ ಅಂತ ಅದಕ್ಕೆ ಹೇಳೋದು. ಸುಮ್ಮನೆ ಏನೋ ಲವ್ ಮಾಡಿಬಿಡ್ತೀರಾ, ಫೋಟೋ ಕೇಳೋದು ಅಂತ ಫೋಟೋ ಕಳಿಸ್ತೀರಾ, ಮುಂದೆ ಅದರಿಂದ ಎಷ್ಟು ಸಮಸ್ಯೆ ಆಗುತ್ತೆ ಅದನ್ನ ಯೋಚನೆ ಮಾಡಬೇಕು. ಅದನ್ನ ಹೊರತುಪಡಿಸಿ ಪ್ರೈವೇಟ್ ಫೋಟೋಗಳನ್ನ ಯಾಕೆ ಕಳಿಸ್ಕೊತೀರಾ ಅನ್ನೋದೇ ಗೊತ್ತಾಗಲ್ಲ. ನಿಮ್ಮ ತಲೆಯಲ್ಲಿ ಏನಿರುತ್ತೆ ಅನ್ನೋದೇ ಗೊತ್ತಾಗಲ್ಲ. ಹೆಣ್ಣು ಮಕ್ಳಿಗೆ ಸ್ವಲ್ಪನಾದ್ರೂ ಭಯ ಇರಬೇಕು. ಅಟ್ಲೀಸ್ಟ್ ಮನೆಯ ಮಾನ ಮರ್ಯಾದೆ ಹೋಗುತ್ತೆ. ತಂದೆ ತಾಯಿಗೆ ಒಂದು ವಿಚಾರ ಗೊತ್ತಾದ್ರೆ ಅವರಿಗೆ ಎಷ್ಟು ನೋವಾಗತ್ತೆ, ಅದನ್ನೆಲ್ಲ ಯೋಚನೆ ಮಾಡಲ್ಲ ಅನ್ಸುತ್ತೆ. ಇತ್ತೀಚೆಗಿನ ಹೆಣ್ಣು ಮಕ್ಕಳು ಯಾರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಅವರಿಗೆ ಒಂದು ಫ್ರೀಡಮ್ ಅನ್ನ ಸಿಕ್ಬಿಟ್ಟಿದೆ. ಸ್ವಾತಂತ್ರ್ಯ ಅನ್ನೋದು ಈ ರೀತಿಯಾಗಿ ದುರುಪಯೋಗ ಪಡ್ಕೊಳ್ಳೋದಲ್ಲ. ಸ್ವಾತಂತ್ರ್ಯ ಅನ್ನೋದು ಯಾವ ರೀತಿ ಯೂಸ್ ಮಾಡ್ಕೊಳ್ಬೇಕು, ನಮ್ಮ ಒಳಿತಿಗಾಗಿ ನಾವು ಉಪಯೋಗ ಮಾಡ್ಕೊಳ್ಬೇಕು. ಅದನ್ನ ಬಿಟ್ಟು ಒಂದು ಖಾಸಗಿ ಫೋಟೋವನ್ನ ಬೇರೆಯವ್ರಿಗೆ ಕಳಿಸ್ತೀರಾ ಅಂತ ಅಂದ್ರೆ ಎಷ್ಟರ ಮಟ್ಟಿಗೆ ಮುಂದುವರೆದಿದ್ದೀರಾ ಅಂತ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಮದುವೆ ಆದ್ಮೇಲೆ ಲೆಕ್ಕಕ್ಕೆ ಬರೋದು ಏನೇ ಆದ್ರೂ, ಈಗ ಬಾಯ್ ಫ್ರೆಂಡ್ ಆಗಿರ್ತಾರೆ, ಆಮೇಲೆ ಬ್ರೇಕಪ್ ಮಾಡ್ಕೊತೀರಾ, ಬೇರೆಯವ್ರನ್ನ ಮದುವೆ ಆಗ್ತೀರಾ. ಆಗ ಈತನಿಗೆ ಫೋಟೋ ಕಳಿಸಿದ್ದು ಏನಾಗುತ್ತೆ, ನೆಕ್ಸ್ಟ್ ವೈರಲ್ ಆಗುತ್ತೆ, ಅಷ್ಟೇ ಆಗೋದು. ಮದುವೆ ಆಗಿಲ್ಲ, ಬಾಯ್ ಫ್ರೆಂಡ್, ಇವತ್ತು ಇವನ್ ಜೊತೆ ಬಾಯ್ ಫ್ರೆಂಡ್ ಅಂತ ಹೇಳ್ತೀರಾ, ಆಮೇಲೆ ಬ್ರೇಕಪ್ ಮಾಡ್ಕೊಂಡು ಇನ್ನೊಬ್ಬರು ನೋಡ್ಕೊಳ್ತೀರಾ. ಎಲ್ಲ ಹುಡುಗಿರ್ಗೂ ಹೇಳ್ತಾ ಇಲ್ಲ ಇದು. ಕೆಲವೊಂದಷ್ಟು ಜನ ಹುಡುಗಿರ ಮನಸ್ಥಿತಿ ಹಿಂಗಿರುತ್ತೆ. ಹುಡುಗರೇನು ಎಲ್ಲರೂ ಕೂಡ ಒಳ್ಳೆಯವರೇ ಇರಲ್ಲ, ಹುಡುಗರ ಮನಸ್ಥಿತಿ ಕೂಡ ಹಿಂಗೆ ಇರುತ್ತೆ. ಹುಡುಗರಿಗೇನು ಅಯ್ಯೋ ಬಿಡು ಏನಾಗಲ್ಲ, ಇವಳಿಲ್ಲ ಅಂದರೆ ಇನ್ನೊಬ್ಳು ಅನ್ನೋ ಮನಸ್ಥಿತಿ ಬಂದ್ಬಿಡುತ್ತೆ. ಹಾಗಾಗಿ ಬಹಳ ಒಂದು ಈ ರೀತಿಯ ಫೋಟೋಗಳು ಕಳಿಸೋಕ್ಕಿಂತ ಮುನ್ನ ಬಹಳ ಯೋಚನೆ ಮಾಡಬೇಕು. ಯಾರಿಗೂ ಕೂಡ ಈ ರೀತಿಯ ಒಂದು ಪ್ರೈವೇಟ್ ಫೋಟೋಗಳನ್ನ ಶೇರ್ ಮಾಡಬೇಡಿ. ಇನ್ನು ಮುಂದಾದರೂ ಯುವತಿಯರು ಹುಷಾರಾಗಿರಿ.